ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು ಲಕ್ಷ್ಮೀಕಾಂತ. ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಟೈಮ್ ಬಂದಾಗಲೇ 7 o'clock ಆಗಿದ್ದೆ. ಇವತ್ತು ಬಂದು ಸಂಕಷ್ಟಹರ ಚತುರ್ಥಿ. ಸೊ ಹಾಗಾಗಿ ನನ್ನ ಇವತ್ತಿನ ವ್ಲಾಗ್ನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಯಾವಾಗ ಅಪ್ಲೋಡ್ ಆಗುತ್ತೆ ಅಂತ ನಾನು ಹೇಳೋದಕ್ಕಾಗಲ್ಲ. ಇದೆಲ್ಲ ಮುಗಿದ್ಮೇಲೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ನ ನಾನು ಯಾವಾಗ ಪೂಜೆ ಇದ್ದಾಗ ಯಾವ್ಯಾವ ಥರ ನಾನು ಮನೆ ಮೇಂಟೆನೆನ್ಸ್ನ ಮಾಡಿಕೊಂಡು ಬೇಗ ಪೂಜೆ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಹತ್ರ ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಇನ್ನು ಮನೇಲಿ ಎಲ್ಲೇದಂದರೆ ಅಲ್ಲಲ್ಲೇ ಗಲೀಜಾಗಿದ್ದೆ. ಇನ್ನು ದೇವ್ರ ಮನೆಯೆಲ್ಲ ಫುಲ್ ನೆನ್ನೆನೇ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಆಯ್ತು ಅಂದರೆ ಪೂಜೆ ಸಾಮಾನೆಲ್ಲ ತೊಳೆದಿಟ್ಟಿದ್ದೆ ನೆನ್ನೆನೇ. ಸೊ ಕಿಚನು ಕೂಡ ನೆನ್ನೆನೇ ನೈಟೇ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಫೈನಲಾಗಿ. ಇನ್ನು ಸ್ವಲ್ಪ ಪಾತ್ರೆ ಅದು ಇದು ಎಲ್ಲ ಇದ್ದೇ ಇರುತ್ತಲ್ವ. ಸೊ ಅದೆಲ್ಲ ಸ್ವಲ್ಪ ವಾಶ್ ಮಾಡ್ಕೊಬೇಕು. ಅದನ್ನು ಮಾಡ್ಕೊತೀನಿ. ಇನ್ನು ಮನೆ ಫುಲ್ಲು ಮೆಸ್ಸಿ ಆಗಿದೆ. ಸೊ ಫುಲ್ ಓವರಾಲ್ ಮನೆ ಕ್ಲೀನ್ ಮಾಡಿಕೊಂಡೆ ಒರೆಸ್ಕೋಬೇಕು. ನನಗೆ ಮಕ್ಕಳು ಮನೆಯಲ್ಲಿ ತುಂಬ ಗಲೀಜಾಗಿರುತ್ತೆ. ಎಲ್ಲೇದಂದರೆ ಅಲ್ಲಲ್ಲಿ ಬಿದ್ದಿರುತ್ತೆ. ಏನೂ ಮಾಡೋದಕ್ಕಾಗಲ್ಲ. ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡು ಮಾಡಲೇಬೇಕಲ್ವ. ಸೊ ಇವತ್ತಿನ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಯಾವ ಥರ ಮೇಂಟೆನೆನ್ಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಈಗ ಫಸ್ಟು ಪಾತ್ರೆ ವಾಶ್ ಮಾಡ್ಕೊಂಬರ್ತೀನಿ. ನಾನಿಲ್ಲಿ ಮಾರ್ನಿಂಗ್ ಟಿಫನ್ಗೆ ಅಂತ ಹೇಳ್ಬಿಟ್ಟು ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಒಂದು 5 ಥರ ಕಾಳನ್ನ ಹುರಿದ್ಬಿಟ್ಟು ಅದನ್ನು ಮಿಲ್ ಮಾಡಿಸ್ಕೊಂಡು ಇರೋವಂಥ ಹಿಟ್ಟಲ್ಲಿ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ಇದನ್ನು ನಾನು ಉಪ್ಪು ಹಾಕ್ಕೊಂಡು ಅದನ್ನ ಫುಲ್ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಚೆನ್ನಾಗಿ ಸ್ವಲ್ಪ ಕಾಯಿಸಿರೋ ಬಿಸಿನೀರಲ್ಲಿ ಇದನ್ನು ಕಲಿಸ್ಕೊತೀನಿ. ಯಾಕಪ್ಪ ಅಂತಂದರೆ ಅದು ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ, ಕಿತ್ತೋಗಲ್ಲ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡ್ಕೋತೀನಿ. ಇನ್ನು ಕಾಮನ್ ಟೈಮಲ್ಲೆಲ್ಲ ಆದರೆ ನಾನು ತೆಂಗಿನಕಾಯಿ, ಕಾಯಿ ತುರಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಉಪ್ಪು ಇಷ್ಟು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಕೂಡ ಹಾಕ್ಕೋತೀನಿ. ಹಾಗೆ ಒಂದು ಕಡೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ರಾತ್ರಿನೇ ನೆನೆಸಿಟ್ಟಿದ್ವಿ. ಒಣಗಿರೋ ಕಾಳನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀವಿ. ಸಂಕಷ್ಟ ಚತುರ್ಥಿ ಇರೋದ್ರಿಂದ ನಾವೇನು ನಾನ್ ವೆಜ್ ಎಲ್ಲ ತಿನ್ನಲ್ಲ. ಸೊ ಹಾಗಾಗಿ ಮಾಡೋಣ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ಕೆಲಸನೂ ಕೂಡ ಮಾಡ್ಕೋತಾನೆ ಇದ್ದೀನಿ. ತುಂಬಾ ಟಯರ್ಡ್ ಆಗಿಬಿಡುತ್ತೆ ಈ ವಾರ ಪೂಜೆ ಅಂತೆಲ್ಲ ಬಂದುಬಿಟ್ರೆ. ಇನ್ನು ಹುಳಿ ಸಾಂಬಾರನ್ನ ನಾನು ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನನಗಂತಲೂ ಈ ಥರ ಮಾಡಬೇಕು, ಈ ಥರ ಸಾಂಬಾರು ಅಂದರೆ ತುಂಬಾ ಇಷ್ಟ. ಇದಕ್ಕೆ ಕೊತ್ತಳಸಿನಕಾಯಿ, ಕುಂಬಳಕಾಯಿ ಅದೆಲ್ಲ ಹಾಕ್ತಾರಲ್ಲ, ಆ ಥರ ಹಾಕಿ ಮಾಡೋ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಮನೇಲಿ ಈ ಸೀಸನ್ ಹೆಂಗಿರುತ್ತೋ ಅದೇ ಥರನೇ ನಾವು ಕೂಡ ಮನೆಯಲ್ಲಿ ಅಡುಗೆನ ಮಾಡುವಂಥದ್ದು. ಇನ್ನು ನಾನು ಸಾಂಬಾರೆಲ್ಲ ಮಾಡ್ಕೊಂಡು ಪೂಜೆ ಮಾಡ್ತೀನಿ. ನಾನೀಗ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟಿದ್ದೀನಿ. ಪಾತ್ರೆ ಎಲ್ಲ ತೊಳೆದು ಹಿಂದೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋದಿತ್ತು. ಸೊ ಇವಾಗ ಟೈಮ್ ಬಂದಾಗಲೇ 9 o'clock ಆಗಿದೆ. ಈಗ ನಾನು ಅಡುಗೆಗೆ ಅಂತ ಎಲ್ಲ ಪ್ರಿಪೇರು ಕೂಡ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದು ಒಣಗಿರೋ ಕಾಳನ್ನೆಲ್ಲ ನೆನೆಸಿಟ್ಬಿಟ್ಟು ನಾವು ಹುಳಿ ಸಾರನ್ನ ಮಾಡ್ತಾಯಿದ್ದೀವಿ. ಈಗ ನೋಡಿ ಹುಳಿ ಸಾರು ಕೂಡ ಮಾಡ್ತಾಯಿದ್ದೀನಿ. ಈಗ ಒಂದು ಕಡೆ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಬಂದು ನಾನಿಲ್ಲಿ ರೊಟ್ಟಿ ಕೂಡ ನೆನೆಸಿಟ್ಕೊಂಡಿದ್ದೀನಿ. ಇನ್ನು ಈಗ ನಾನು ಮತ್ತೆ ಹೇಳಬೇಕು ಅಂತಂದರೆ ಮತ್ತೆ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಕೊಂಡ್ರು ಮತ್ತೆ ಇಷ್ಟೆಲ್ಲ ಪಾತ್ರೆನೂ ಕೂಡ ಹಾಕಿದೆ. ಈ ಪೂಜೆ ದಿನಗಳಲ್ಲಂತೂ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ. ಏನೂ ಮಾಡೋದಕ್ಕಾಗಲ್ಲ. ಮಾಡ್ತಾನೇ ಇರ್ತೀವಿ. ಇದೇ ಒಂದು ಡೈಲಿ ರೊಟೀನ್ ಆಗಿಬಿಟ್ಟಿರುತ್ತೆ ನಮಗೆ. ಈ ಕಡೆ ಪಾತ್ರೆ ತೊಳಿ, ಮತ್ತು ಈ ಕಡೆ ಅಡುಗೆ ಮಾಡು, ಈ ಕಡೆ ಮತ್ತು ಮಕ್ಳಿಗೆ ಊಟ ಮಾಡಿಸು, ಸ್ನಾನ ಮಾಡಿಸು, ಪೂಜೆ ಮಾಡು, ಬಟ್ ಇದೇ ಆಗ್ಬಿಡುತ್ತೆ. ಇನ್ನು ಲೇಡೀಸ್ ಯಾವುದೇ ರೀತಿ ಡಯಟ್ ಮಾಡ್ತೀನಿ. ನಾನು ವಾಕಿಂಗ್ ಹೋಗ್ತೀನಿ, ಆಮೇಲೆ ವ್ಯಾಯಾಮ ಮಾಡ್ತೀನಿ ಅನ್ನೋ ನೆಸೆಸಿಟಿನೇ ಇರಲ್ಲ. ನನ್ನಂಥವ್ರಿಗಂತಂದು ಯಾವುದೇ ರೀತಿ ಅವಶ್ಯಕತೆ ಇರಲ್ಲ. ಯಾಕಪ್ಪ ಅಂತಂದರೆ ನಾವು ಡೈಲಿ ಇದೇ ಕೆಲಸನೇ ಆಗ್ಬಿಟ್ಟಿರುತ್ತೆ. ಬಟ್ಟೆ ವಾಶ್ ಮಾಡಿಕೊಂಡು, ಬಟ್ಟೆ ಒಗ್ಕೊಂಡು, ಪಾತ್ರೆ ತೊಳ್ಕೊಂಡು ಇದೇ ಒಂದು ಡೈಲಿ ಒಂದು ವ್ಯಾಯಾಮ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ನಾನು ಯಾವುದೇ ರೀತಿ ವಾಕಿಂಗ್ ಮಾಡಲ್ಲ. ನನ್ನ ಬೇಬಿ 5 months ಇದ್ದಿದ್ದಾಗ ನಾನು 62 kgs ಇದ್ದೆ. ಬಟ್ ಇವಾಗ ಬಂದು ಹೇಳಬೇಕು ಅಂದರೆ 54 kgs ಆಗಿದ್ದೀನಿ. ಜಸ್ಟ್ ಒಂದು 8 monthsಗೆ ಇಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ. ಯಾವುದೇ ರೀತಿ ಡಯಟ್ ಎಲ್ಲ ಮಾಡೋ ಆಗಿಲ್ಲ. ಹೆಲ್ದಿ ಫುಡ್ ತಿಂದ್ಕೊಂಡು ಈ ಥರ ಆರಾಮಾಗಿ ಮನೆ ಕೆಲಸ ಮಾಡ್ಕೊಂಡಿದ್ದೆ. ಯಾವುದೇ ರೀತಿ ಪ್ರಾಬ್ಲಮ್ಸ್ ಕೂಡ ಇರಲ್ಲ. ಇನ್ನು ಮುಂದಿನದೆಲ್ಲ ನನ್ನ ಕೆಲಸಗಳನ್ನೆಲ್ಲ ಶೇರ್ ಮಾಡ್ತೀನಿ ಬನ್ನಿ. ಆಗಲೇ ಟೈಮ್ ಬಂದು 10:30 ಆಗೋಗ್ಬಿಟ್ಟಿದೆ. ಈಗ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮಾವಂಗೆ ಅಂತ ಅವ್ರಿಗೆ ಬೇಗನೆ ರೊಟ್ಟಿ ಎಲ್ಲ ಹಾಕ್ಕೊಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಅಷ್ಟು ಬೇಗನೆ ಮುಗಿಸ್ಕೊಂಡೆ. ಜೊತೆಗೆ ಚಟ್ನಿ ಕೂಡ ಮಾಡಿ ಅದ್ರ ಜೊತೆ ನಾನು ಸ್ನಾನ ಮಾಡಿ ಪಾಪಗೆ ಊಟ ಮಾಡಿಸಿ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾನಿಲ್ಲಿ ಲಾಸ್ಟ್ ಫೈನಲಾಗಿ ನಮಗೆ ಇವಾಗ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಫೈನಲಾಗಿ ಬಂದಿದ್ದೀನಿ. ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್. ನಾನು ಕೂಡ ಟಿಫನ್ ಮಾಡಿ ಪೂಜೆ ದಿವಸ ಈ ಥರ ಫೈನಲಾಗಿ ನಮ್ಮ ಮನೆಗಿರುತ್ತೆ. ನಾನು
ಹಾಗೆ ನಾನು ನಮ್ಮ ಮನೇಲಿ ಸಿಂಪಲ್ಲಾಗಿ ಬಿರಿಯಾನಿ ಕೂಡ ಮಾಡ್ಕೊಂಡಿದ್ದೆ. ಅದನ್ನು ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಇಲ್ಲಿ ಪಲಾವ್ ಐಟಮ್ಸ್, ಪಲಾವ್ ಎಲೆ, ಸೋಂಕಾಳು ಮತ್ತು ಮರಾಠಿ ಮೊಗ್ಗು, ಚಕ್ಕೆ ಲವಂಗ, ಒಂದು ಏಲಕ್ಕಿ ಇಷ್ಟು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನ್ಯಾಚುರಲಾಗಿ ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ, ಬರೀ ಇಬ್ಬರು ಮಾಡ್ತಾಯಿರೋದು. ನಾನಿಲ್ಲಿ 1 kg ಚಿಕನ್ನು, ಅರ್ಧ kg ಅಕ್ಕಿ ಹಾಕ್ಬಿಟ್ಟು ಮಾಡ್ಕೊತಾ ಇರೋದು. ಸ್ವಲ್ಪ ಚಿಕನ್ ಜಾಸ್ತಿನೇ ಇರಲಿ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಸ್ವಲ್ಪ ನಾನು ಗ್ರೇವಿನೂ ಕೂಡ ಮಾಡ್ಕೊಂಡಿರೋದ್ರಿಂದ ಏನು ಅಷ್ಟೆಲ್ಲ ಅವಶ್ಯಕತೆ ಇಲ್ಲ ಜಾಸ್ತಿ ರೈಸ್ ಎಲ್ಲ ಹಾಕಿ ಮಾಡ್ಕೊಳ್ಳೋ ಅಂಥದ್ದು. ಇನ್ನು ನಮ್ಮ ಮನೇಲಿ ಇಷ್ಟು ಮಾಡಿದ್ರೆ 4 ಮೆಂಬರ್ಸ್ಗೂ ಕೂಡ ಕರೆಕ್ಟಾಗಿ ಆಗುತ್ತೆ. ಸೊ ನಾನು ಇಷ್ಟು ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ ನಾನು ಇಲ್ಲಿ 2 ಈರುಳ್ಳಿನ ಸ್ವಲ್ಪ ದೊಡ್ಡದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಸ್ಲೈಡ್ಸಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೊತೀನಿ. ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ನ್ಯಾಚುರಲಾಗಿ ಮಾಡ್ಕೊಬೋದು. ನಾನು ಬಿರಿಯಾನಿಗೆ ಯಾವುದೇ ರೀತಿ ಪೌಡ್ರೆಲ್ಲ ಹಾಕೋದಕ್ಕೆ ಹೋಗಲ್ಲ. ಸೊ ನಾನಿವತ್ತಿಲ್ಲಿ ಅರ್ಜೆಂಟಾಗಿ ಮಾಡೋದ್ರಿಂದ ಇಲ್ಲಿ ನಾನು ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಇಲ್ಲಿನ ರುಚಿಗೆ ಅಂತ 2 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ನಾನು ಇನ್ನೊಂದು ಏನಪ್ಪ ಎಲ್ಲರಿಗೂ ಸಜೆಸ್ಟ್ ಮಾಡೋವಂಥದ್ದು ಅಂತಂದರೆ, ಅಡುಗೆ ಮಾಡೋವಂಥ ಎಲ್ಲರಿಗೂ ಕೂಡ ನಾವು ಯಾವುದೇ ರೀತಿ ಅಂಗಡಿಯಿಂದ ತೊಗೊಂಬರೋವಂಥ ಪ್ಯಾಕೆಟಲ್ಲಿ ಸಿಗೋವಂಥ ಪೌಡರ್ಸ್ ನಾವು ಯಾವುದೇ ತೊಗೊಂಬಂದ್ರೂ ನಾವು ಅಡುಗೆಗೆ ಹಾಕೋದಕ್ಕೂ ಮುಂಚೆ ನಾವು ಫಸ್ಟ್ ಒಂದು ಸತಿ ಟೇಸ್ಟ್ ಮಾಡಿ ನೋಡಬೇಕು. ಉಪ್ಪು ಖಾರ ಏನಿದೆ ಏನಿಲ್ಲ ಅನ್ನೋದು ನೋಡಿಕೊಂಡು ಆಮೇಲೆ ಹಾಕ್ಕೋಬೇಕು. ಸೊ ನಾನಿಲ್ಲಿ 2 ಹಸಿಮೆಣಸಿಕಾಯಿನ ರುಚಿಗೆ ಅಂತ ಹಾಕ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಅಂಗಡಿಯಿಂದ ತೊಗೊಂಬಂದಿದ್ದೇ ಇತ್ತು. ಸೊ ನಾನು ಮನೇಲೇನು ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ, ಬೇಗ ಮಾಡಬೇಕಾಗಿತ್ತು ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ನಾನು ಇದನ್ನು ಬೇಗ ಫಾಸ್ಟಾಗಿ ಅಂಗಡಿಯಿಂದನೇ ತರಿಸ್ಬಿಟ್ಟು ಬೇಗನೆ ಮಾಡ್ಕೊಂಬಿಟ್ಟೆ. ಇಲ್ಲಿ 1 ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಇನ್ನು ನಾನು ಆಗಲೇ ಹೇಳ್ದಂಗೆ ಆ ಪೌಡ್ರಲ್ಲಿ ನಾನು ತೊಗೊಂಬಂದಿರೋವಂಥ ಚಿಕನ್ ಪೌಡ್ರಲ್ಲಿ ಖಾರ ಎಲ್ಲ ಇತ್ತು, ಉಪ್ಪು ಕೂಡ ಇತ್ತು. ಸೊ ಹಾಗಾಗಿ ನಾನು ಯಾವುದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೋತಾ ಇದ್ದೀನಿ. ಇಲ್ಲಿ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕು, ಚಿಕನ್ ಹಾಕ್ಕೊಂಡಾಗ ನಾವು ಎಷ್ಟು ಹಾಕ್ಕೋಬೇಕು ಉಪ್ಪು ಅಷ್ಟನ್ನು ನೋಡ್ಕೊಂಡು ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಪುದೀನ, ಒಂದು ಸ್ವಲ್ಪ ಇದಕ್ಕೆ ಮಾತ್ರ 2 ಹಸಿಮೆಣ್ಸಿನ್ಕಾಯಿನ ರುಬ್ಕೊತಾ ಇದ್ದೀನಿ. ಅಂದರೆ ನಾವು ಖಾರ ತಿನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದೇ ಒಂದು ಅಡುಗೆನೂ ಅಷ್ಟೇ, ನಾವು ಖಾರ ಜಾಸ್ತಿ ತಿಂತೀವಿ ಅಂದರೆ ಜಾಸ್ತಿ ಖಾರ ಹಾಕ್ಕೋಬೇಕು. ಇಲ್ಲ ನಾವು ಜಾಸ್ತಿ ಖಾರ ತಿನ್ನಲ್ಲ ಅನ್ನೋದಾದರೆ ನಾವು ಪೌಡ್ರಲ್ಲಿ ಇರುತ್ತಲ್ಲ ಅದೇ ಖಾರನೇ ಸಾಕಾಗುತ್ತೆ. ಇನ್ನು ನಾವು ಅಕ್ಕಿ ಎಷ್ಟು ಇಟ್ಕೊತಿದ್ದೀವಿ, ಎಷ್ಟು ಪೌಡ್ರ್ ಹಾಕ್ತಿದ್ದೀವಿ, ಎಷ್ಟು ನೀರು ಇಡ್ತಿದ್ದೀವಿ, ಎಷ್ಟು ಚಿಕನ್ ಹಾಕ್ತೀವಿ ಅನ್ನೋದು ಕೂಡ ಇದು ಸ್ವಲ್ಪ ಎಲ್ಲನೂ ಕೂಡ ನಾವು ನೋಡಿಕೊಂಡೇ ನಾವು ಎಲ್ಲ ಅಡುಗೆನ ಮಾಡ್ಕೊಬೇಕಾಗುತ್ತೆ. ಅದು ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇಲ್ಲಿ ನಾನು ಚಿಕ್ಕದು 1 ಟೊಮೊಟೊ ಹಾಕ್ಕೊಂಡಿದ್ದೀನಿ, ಜಾಸ್ತಿ 2-3 ಹಾಕೋದಕ್ಕೆ ಹೋಗಲಿಲ್ಲ. 2-3 ಹಾಕೋದು ಬಿರಿಯಾನಿ ಆಗೋಲ್ಲ, ಟೊಮೊಟೊ ಬಾತ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಟೊಮೊಟೊ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಫ್ರೈನೂ ಕೂಡ ಮನೇಲಿ ಯಾವುದೇ ರೀತಿ ಪೌಡ್ರನ್ನ ಯೂಸ್ ಮಾಡ್ದೇನೇ ಮಾಡೋವಂಥದ್ದಾಗಿದೆ. ಈ ಬ್ಯಾಚುಲರ್ಸ್ ಅಂಥವರೆಲ್ಲ ಮಾಡ್ಕೊತಾರಲ್ಲ ಅಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾನು ಕೂಡ ಇಲ್ಲಿ ಬ್ಯಾಚುಲರ್ಸ್ಗೂ ಯೂಸ್ ಆಗಬೇಕು, ಮನೇಲೂ ಕೂಡ ಹೊಸೊಬ್ರು ಕಲಿಯೋವಂಥವ್ರಿಗೂ ಯೂಸ್ ಆಗಬೇಕು. ಇನ್ನು ಟೇಸ್ಟಿಯಾಗಿ ಡಿಫ್ರೆಂಟಾಗಿ ಮಾಡೋವಂಥವ್ರಿಗೂ ಯೂಸ್ ಆಗಬೇಕು, ಬೇಗನೆ ಅಡುಗೆ ಆಗಬೇಕು ಅನ್ನೋರ್ಗೂ ಕೂಡ ಯೂಸ್ ಆಗಬೇಕು. ಎಲ್ಲ ಒಂದು ಮೈಂಡ್ಸೆಟ್ ಮೇಲೆ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಮೊಸರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಕೆಲವರು ಚಿಕನ್ ಜೊತೆಗೆ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಮೊಸರು ಹಾಕ್ಬಿಟ್ಟು ಕೂಡ ನೆನೆಸಿರ್ತಾರೆ. ಅದರ ಅವಶ್ಯಕತೆ ಎಲ್ಲ ಏನಿರಲ್ಲ. ನಾನಿಲ್ಲಿ ಡೈರೆಕ್ಟ್ ನಾನು ಫ್ರೈ ಮಾಡ್ಕೊಂಡಿರೋ ಅಂಥ ಮಿಶ್ರಣಕ್ಕೆ ನಾನಿಲ್ಲಿ ಮೊಸರನ್ನ ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ನಾನು ನೀರು ಹಾಕ್ಕೊಂಡೆ. ಅದು ನಂದು ಈ ಥರ ಹೊರಗಡೆ ಸಿಂಗಲ್ ಸ್ಟವ್ ಆಗಿರೋದ್ರಿಂದ ಅದು ಬೇಗ ಕಪ್ಪಾಗ್ತಾಯಿತ್ತು, ತಲೆ ಹಿಡಿಯೋ ಥರ ಆಗ್ತಿತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ತಲೆ ಹಿಡಿದ್ರೆಲ್ಲ ಸೀದಂಗೆ ಆಗೋಗ್ಬಿಡುತ್ತೆ, ಚೆನ್ನಾಗಿರಲ್ಲ, ಟೇಸ್ಟೇ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಕಲರ್ ಕೊಡುತ್ತೆ, ರುಚಿ ಕೊಡುತ್ತೆ. ಜೊತೆಗೆ ನಾವು ಚಿಕನ್ ಹಾಕಿರ್ತೀವಲ್ಲ ಅದರಲ್ಲಿ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ಸ್ ಕೂಡ ಇದ್ದರೂ ಅದನ್ನು ಕೂಡ ಹೋಗಲಾಡಿಸುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಬಿರಿಯಾನಿಗೆ ಸ್ವಲ್ಪ ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಮನೆ ಹತ್ರ ಗಾಳಿ ಬೇರೆ ಸಿಕ್ಕಾಪಟ್ಟೆ ಇತ್ತು. ಈಗ ಆಷಾಢ ಬೇರೆ ಸ್ಟಾರ್ಟ್ ಆಗ್ತಿದೆ ಅಲ್ವಾ. ಸೊ ಹಾಗಾಗಿ ಗ್ಯಾಸ್ ಬೇರೆ ಒಲೆ ಕೂಡ ಉರಿತಾನೆ ಇರಲಿಲ್ಲ. ಆಮೇಲೆ ಇಟ್ಸ್ ಓಕೆ, ಸರಿ ಆಯಿತು ಅಂದ್ಬಿಟ್ಟು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಎಣ್ಣೆಲೆ ಬಿಟ್ಕೊತು. ಅದಾದಮೇಲೆ ನಾನು ಇಲ್ಲಿ ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡಿಕೊಂಡು ಅದು ಕೂಡ ಸ್ವಲ್ಪ ಮಸಾಲೆ ಫ್ಲೇವರ್ ಅದೆಲ್ಲ ಹಸಿ ವಾಸನೆ ಥರ ಇರುತ್ತಲ್ಲ ಅದು ಸ್ವಲ್ಪ ಹೋಗಲಿ ಅಂತ ಅದನ್ನು ಕೂಡ ಸ್ವಲ್ಪ ಆಡಿಸ್ಕೊಂಡೆ. ಇದು ಯಾವುದೇ ಬ್ರ್ಯಾಂಡೆಡ್ ಏನು ತೊಗೊಂಬಂದಿರಲಿಲ್ಲ, ತೊಗೊಬಂದಿದ್ದು ಮನೇಲಿತ್ತು. ಸೊ ಹಾಗಾಗಿ ವೇಸ್ಟ್ ಕೂಡ ಆಗಬಾರ್ದು, ಅರ್ಜೆಂಟಾಗಿ ಬೇಗನೆ ಆಗಬೇಕು ಅಂದ್ಬಿಟ್ಟು ಎಕ್ಸ್ಪೈರಿ ಡೇಟ್ ಇನ್ನೂ ಇತ್ತು. ಸೊ ಹಾಗಾಗಿ ನಾನಿಲ್ಲಿ ಬಿರಿಯಾನಿ ಪೌಡರ್ನ ಯೂಸ್ ಮಾಡಿಕೊಂಡು ಇಲ್ಲಿ ನಾನು ಬಿರಿಯಾನಿ ಮಾಡ್ಕೊತಾ ಇದ್ದೀನಿ.
ಇನ್ನು ನಾನು ಮದುವೆಗೂ ಮುಂಚೆ ಯಾವುದೇ ರೀತಿ ಅಡುಗೆ ಕಲ್ತಿರಲಿಲ್ಲ, ಹೆಂಗೆ ಮಾಡೋದು ಕೂಡ ಗೊತ್ತಿರಲಿಲ್ಲ. ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡೆ ನಾನು ಅಡುಗೆನ ಮಾಡಿರೋ ಅಂಥದ್ದು. ಇವಾಗ ನಾನು ಯಾವುದೇ ರೀತಿ ಯೂಟ್ಯೂಬೆಲ್ಲ ನೋಡೋಕ್ಕೆ ಹೋಗಲ್ಲ. ನಾನು 1 ಸತಿ 2 ಸತಿ 3 ಟೈಮ್ಸ್ ಕೂಡ ನೋಡ್ತೀನಿ, 3ನೇ ಸತಿನೂ ಕೂಡ ನೋಡ್ತೀನಿ. ಅದಾದಮೇಲೆ ಒಂದು ಮೈಂಡ್ಸೆಟ್ ಬರುತ್ತೆ, ಒಂದು ಏನೇನು ಹಾಕಬೇಕು ಅನ್ನೋ ಒಂದು ಮೆಂಟಾಲಿಟಿ ನಮಗೆ ಅರ್ಥ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ನಾನು ಮಾಡ್ತಾ ಹೋಗ್ತೀನಿ. ಅದೆಲ್ಲ ಆದಮೇಲೆ ನಾನಿಲ್ಲಿ ಚಿಕನ್ನ ಹಾಕ್ಕೋತಾ ಇದ್ದೀನಿ. ಇಲ್ಲಿ 1 kg ಚಿಕನ್, ಇದು ಸ್ವಲ್ಪ ದಪ್ಪ ದಪ್ಪ ಇರೋದ್ರಿಂದ ಹಂಗೆ ಕಾಣಿಸಲ್ಲ ಅಷ್ಟೇ. ಇಲ್ಲಿ ನಾನು ಚಿಕನ್ ಹಾಕ್ಕೊಂಡು ನಾನು ಆಗಲೇ ಬೇಯಿಸಿಟ್ಟಿದ್ದಂಥ ಮಿಶ್ರಣ ಆಯ್ತಲ್ಲ, ಅದರಲ್ಲೇ ಹಾಕ್ಕೊಂಡು ನಾನು ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದು ಆ ಮಿಕ್ಸ್ ಮಾಡಿರೋಂಥ ಮಸಾಲೆಯಲ್ಲಿ ಬೆಂದರೆ ಅದಕ್ಕೂ ಸ್ವಲ್ಪ ಉಪ್ಪು ಖಾರ ಹಿಡಿಯುತ್ತೆ. ಸ್ವಲ್ಪ ಚಿಕನ್ ತಿಂತಾಯಿದ್ರೆ ನಾವು ರೈಸ್ ಜೊತೆ ತಿಂತಿದ್ರೆ ಅದು ಕೂಡ ಸ್ವಲ್ಪ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ಸೊ ಹಾಗಾಗಿ ನಾನು ಕೂಡ ಅದೇ ಥರನೇ ಮಾಡ್ಕೋತಾ ಇರೋದು. ನಾನು ಪ್ರತಿ ಸತಿ ಮಾಡಿದಾಗಲೂ ಕೂಡ ಇದೇ ಥರನೇ ಮಾಡೋದು. ಇವಾಗ ನಾವು ನೀರು ಹಾಕ್ಮೇಲೆ ಚಿಕನ್ ಹಾಕಿದ್ರೆ ಅದು ಚಿಗುತ್ಕೊತೈತೆ ಅಂತಾರಲ್ಲ ಚಿಕನ್ನು, ಆ ಥರ ಆಗ್ಬಿಡುತ್ತೆ. ಸೊ ಹಾಗಾಗಿ ಆ ಥರ ಮಾಡೋದಕ್ಕೆ ಹೋಗಬೇಡಿ. ಈ ಥರ ಮಸಾಲೆ ಎಲ್ಲ ಹಾಕ್ಮೇಲೆ ನೀವು ಚಿಕನ್ನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿ ಈ ಚಿಕನ್ನು ಅದರಲ್ಲಿ ಏನಾದರೂ ಒಂದು 10 ಮಿನಿಟ್ಸ್ ಕೂಡ ಅದು ಫ್ರೈ ಆಗಬೇಕು. ನೋಡಿ ಈ ಥರ ಚೆನ್ನಾಗಿ ಬಾಯ್ಲ್ ಆಗಿದೆ. ಇಲ್ಲಿ ತುಂಬಾ ಚೆನ್ನಾಗಿತ್ತು, ಕಲರು ಕೂಡ ಚೆನ್ನಾಗಿತ್ತು. ಇನ್ನು ಪರಿಮಳ ಮಾತ್ರ ಘಮ ಮಾತ್ರ ತುಂಬಾ ಚೆನ್ನಾಗಿತ್ತು. ಇದೇನಪ್ಪ ನೀರು ಈ ಕಲರ್ ಇದೆ, ಈ ಥರದ್ದು ಹಾಕ್ತಿದ್ದಾರೆ ಅಂತ ಏನಾದ್ರು ಅಂದ್ಕೊಂಡು ನಾನು ಸ್ವಲ್ಪ ಮಸಾಲೆ ಎತ್ಕೊಂಡು ಅದಕ್ಕೆ ಬಿಸಿನೀರು ಜೊತೆನೇ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡು ಆಮೇಲೆ ಹಾಕ್ತಾಯಿದ್ದೀನಿ. ಇವಾಗ ತಣ್ಣೀರು ಹಾಕಿದ್ರೆ ಚಿಗುತ್ಕೊಂಡ್ಬಿಡುತ್ತಲ್ವ, ಸೊ ಹಾಗಾಗಿ ನಾನು ಬಿಸಿನೀರು ಹಾಕ್ಕೊತಿದ್ದೀನಿ. ಅಡುಗೆನೂ ಕೂಡ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟಿದ್ದೆ, ಚಿಕನ್ ಹಾಕೋದಕ್ಕೆ ಹೋಗಿ ಮಿಸ್ ಆಗಿ ನೀರು ಹಾಕ್ಬಿಟ್ಟಿದ್ದೆ. ಸೊ ಹಾಗಾಗಿ ನೀರನ್ನ ಸ್ವಲ್ಪ ಬಗ್ಗಿಸ್ಕೊಂಡು ಆಮೇಲೆ ಚಿಕನ್ ಹಾಕಿ ಮತ್ತು ನೀರನ್ನ ಬಿಸಿ ಮಾಡಿಬಿಟ್ಟು ಕಾಯಿಸಿಬಿಟ್ಟು ನಾನು ಚಿಕನ್ಗೆ ಸೇರಿಸ್ಕೊಂಡಿರೋವಂಥದ್ದಾಗಿರುತ್ತೆ. ನೀವು ಕೂಡ ಚಿಕನ್ ಸಾಂಬಾರು ಮಾಡಲಿ ಏನೇ ಮಾಡಿದ್ರೂ ತಣ್ಣೀರನ್ನ ಹಾಕೋದಕ್ಕೆ ಹೋಗಬೇಡಿ, ಯಾಕಂತಂದರೆ ಅದು ಚಿಗುತ್ಕೊಳ್ಳೋವಂಥ ಚಾನ್ಸಸ್ ತುಂಬಾ ಇರುತ್ತೆ, ಅಂದರೆ ಅದು ಬೇಯಲ್ಲ. ಈಗ ನೋಡ್ತಿರ್ಬೋದು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ನಾನು ಏನು ಚಿಕನ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ತಕ್ಕಷ್ಟು ಉಪ್ಪು ಮಾತ್ರ ಹಾಕೋತಾ ಇದ್ದೀನಿ. ನಾನು ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಿಲ್ಲ. ನಾನು ಟೇಸ್ಟ್ ಮಾಡೇ ನೋಡಿ ಹಾಕೋತಾ ಇರೋದು. ನೀವು ಕೂಡ ನೋಡಿಯೇ ಹಾಕೋಬೇಕು, ಇಲ್ಲಾಂದರೆ ಉಪ್ಪಾಗ್ಬಿಡುತ್ತೆ, ತಿನ್ನೋದಕ್ಕಾಗಲ್ಲ. ಇನ್ನು ಫೈನಲಾಗಿ ನಾವು ಬಿಸಿನೀರು ಹಾಕಿರೋದ್ರಿಂದ ಬೇಗನೆ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಚಿಕನ್ನು. ನೋಡಿ ಸೈಡಲ್ಲೆಲ್ಲ ಹಾಲೆ ಕುದೀತಾ ಬರ್ತಾಯಿದೆ. ಬಟ್ ஆனால் ವಂಡರ್ಫುಲ್ ಆಗಿರುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ. ಉಪ್ಪು ಖಾರ ಎಲ್ಲ ಚಿಕನ್ಗೆ ಇಳಿದ್ರೆ ತಾನೇ ಅದು ತುಂಬ ಸ್ವಲ್ಪ ಟೇಸ್ಟಿಯಾಗಿದ್ದು, ಎಮ್ಮೆಯಾಗಿ ಕ್ರಿಸ್ಪಿಯಾಗಿ ಎಲ್ಲ ಥರನೂ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದೇ ಥರನೇ ನೀವು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ರುಚಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ಫೈನಲಾಗಿ ಇಲ್ಲಿ ಕುದೀತಾ ಇದೆ. ಇಲ್ಲಿ ಎಲ್ಲ ಅದು ಅಂದರೆ ಇದರಲ್ಲೇನು ಜಾಸ್ತಿ ಬೇಯಿಸೋಂಥ ಅವಶ್ಯಕತೆ ಇರೋಲ್ಲ. ಸ್ವಲ್ಪ ಮೀಡಿಯಮಾಗಿ ನೋಡ್ಕೊಂಡು ಅದು ಒಂದು ಸತಿ ಒಂದು ಕುದಿ ಬಂದರೆ ಸಾಕು. ಅದೆಲ್ಲ ಆದಮೇಲೆ ನಾನಿಲ್ಲಿ ಅಕ್ಕಿ ಆಗಲೇ ಹೇಳ್ದಂಗೆ ಒಂದು ಅರ್ಧ kg ಅಷ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಕ್ಲೀನಾಗಿ ಒಂದು 2 ಟೈಮ್ಸ್ ತೊಳೆದು ಜಸ್ಟ್ ಒಂದು 2-3 ಮಿನಿಟ್ಸ್ ಮಾತ್ರ ನೆನೆಸಿಟ್ಬಿಟ್ಟು ನಾನು ಹಾಕ್ಕೊತಾ ಇರೋವಂಥದ್ದು. ನಾನು ಜಾಸ್ತಿ ಹೊತ್ತೆಲ್ಲ ನೆನೆಸಿಡೋದಕ್ಕೆ ಹೋಗಲ್ಲ, ಅದು ನೆಂದಕ್ಕಿ ಅದೇ ಬೇರೆ ಥರ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ನಾನು ಯಾವತ್ತೂ ಆ ಥರ ನೆನೆಸ್ಕೊಳ್ಳೋದಕ್ಕೆ ಹೋಗಲ್ಲ. ಇನ್ನು ನಾನು ಎಷ್ಟು ನೀರು ಬೇಕು ಎಲ್ಲ ಅಳತೆಗೆ ತಕ್ಕನಾಗೆ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನಾವು ಯಾವುದೇ ರೀತಿ ಚಿಕನ್ ಹಾಕ್ಕೊಂಡ್ಲಿ, ಬರೀ ನಾವು ಟೊಮೊಟೊ ರೈಸ್ ಮಾಡಲಿ, ಮಾಮೂಲಿ ರೈಸ್ ಮಾಡಲಿ, ಏನೇ ಮಾಡಿದ್ರೂ 1 ಗ್ಲಾಸ್ಗೆ 2 ಗ್ಲಾಸ್ ವಾಟರ್ ಹಾಕಬೇಕು. ಸೊ ಆ್ಯಸ್ ಇಟ್ ಈಸ್ ಇದಕ್ಕೂ ಸೇಮ್ ಆ್ಯಸ್ ಇಟ್ ಈಸ್ ಆಗಿರೋದ್ರಿಂದ ನಾನು ಕೂಡ ಇಲ್ಲಿ 2 ಲೋಟ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇನ್ನು ನಾವು ಚಿಕನ್ ಹಾಕೋತಿದ್ದೀವಿ, ಇನ್ನೂ ಸ್ವಲ್ಪ ಬೇಯಿಲ್ಲಪ್ಪ, ಇದು ಸ್ವಲ್ಪ ನೀರು ಬೇಕಾಗುತ್ತಪ್ಪ, ಬೆಂದಿರಲ್ಲಪ್ಪ, ಆ ಥರ ಏನಿಲ್ಲ. 1 ಗ್ಲಾಸಿಗೆ 2 ಗ್ಲಾಸ್ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಇನ್ನು ಫೈನಲಾಗಿ ನಾನು ಇಲ್ಲಿ ನಿಂಬೆಹಣ್ಣು ಹಾಕ್ಕೋತಾ ಇದ್ದೀನಿ. ನಿಂಬೆಹಣ್ಣು ಯಾಕಪ್ಪ ಹಾಕ್ಕೊಳ್ಳೋದು ಅಂತಂದರೆ ನಾವು ಮಾಡಿರೋ ಅಂಥ ರೈಸು ಹುಡಿಯಾಗಿ ಬರಬೇಕು ಅಲ್ವಾ. ಸೊ ಹಾಗಾಗಿ ನಾನಿಲ್ಲಿ ನಿಂಬೆಹಣ್ಣು ಹಾಕ್ಕೊಂಡು ಫೈನಲಾಗಿ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಇನ್ನು ಫೈನಲಾಗಿ ಯಾವ ಥರ ಬರುತ್ತೆ ಅನ್ನೋದು ಕೂಡ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಇದು ಒಂದು ವಿಷಲ್ ಬಂದ ಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ನ್ಯಾಚುರಲಾಗಿ ಮಾಡ್ತಾ ಇರೋದು, ನ್ಯಾಚುರಲಾಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ನೀವು ಕೂಡ. ಇಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕ್ಕೋತಾ ಇದ್ದೀನಿ ಒಂದು ಕಡಾಯಿಗೆ. ಇಲ್ಲ ನಾನು ಆಗಲೇ ಹೇಳ್ದಂಗೆ ಗಾಳಿ ಬೇರೆ ಇತ್ತು, ಸ್ವಲ್ಪ ಉರಿ ಇಟ್ಟರೆ ಹಿಡಿ ಎಲ್ಲ ಸೀದೋಗೋವಂಥ ಚಾನ್ಸಸ್ ತುಂಬಾ ಇತ್ತು. ಸೊ ಹಾಗಾಗಿ ನಾನು ಸ್ಲೋ ಆಗಿ ತೋರಿಸ್ತಾ ಇದ್ದೀನಿ, ನಿಮಗೂ ಕೂಡ ಸ್ವಲ್ಪ ಗೊತ್ತಾಗಲಿ ಅಂದ್ಬಿಟ್ಟು. ಇನ್ನು ನಾನು ಚಿಕನ್ಗೆ ಬಿರಿಯಾನಿಗೆ ಹಾಕದೇ ಇರೋವಂಥ ಚಿಕನ್ ಪೀಸಸ್ನ ಸ್ವಲ್ಪ ಇದಕ್ಕೆ ಫ್ರೈಗೆ ಆ್ಯಡ್ ಮಾಡಿಬಿಡ್ತೀನಿ ನಾನು. ಇಲ್ಲಿ ನಾನು ಚಿಕನ್ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಫಸ್ಟು ಮಿಕ್ಸ್ ಮಾಡ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲೇ ಬಾಡಿಸ್ಕೊಳ್ತೀನಿ. ನಾನು ಹೇಳಿದ್ನಲ್ಲ ಯಾವುದೇ ರೀತಿ ನೀರೆಲ್ಲ ಹಾಕಬಾರ್ದು ಇದಕ್ಕೆ. ನಾನು ಸೇಮ್ ಆ್ಯಸ್ ಇಟ್ ಈಸ್ ಇದು ಕೂಡ ಸೇಮ್ ಸ್ವಲ್ಪ ಉರಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇದರಲ್ಲಿ ನಾವು ಆ ಉಪ್ಪೆಲ್ಲ ಹಾಕಿದ್ಮೇಲೆ ಚಿಕನ್ ಹಾಕಿ ಫಸ್ಟ್ ಎಣ್ಣೆ ಹಾಕಿ ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಆಡಿಸ್ಕೊಂಡು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೋಬೇಕಾಗುತ್ತೆ. ಆಮೇಲೆ ಅದು ಹಾಕ್ಕೊಂಡ್ಮೇಲೆ ಸ್ವಲ್ಪ ನೀರು ಥರ ಬಿಟ್ಕೊಳ್ಳುತ್ತೆ.
ನಾನು ಇದರಲ್ಲಿ ಸ್ವಲ್ಪ ಎಲ್ಲ ಡಿಫ್ರೆಂಟ್ ಬೇರೆ ಥರನೇ ತೋರಿಸ್ತಾ ಇದ್ದೀನಿ. ಇದೆಲ್ಲ ನಾನು ಫಸ್ಟ್ ಎಣ್ಣೆ ಹಾಕ್ಕೊಂಡು ಚಿಕನ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಆಯಿತು. ಫ್ರೈ ಆದಮೇಲೆ ಇಲ್ಲಿ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಹಾಕೋಬೋದು, ಇದರಲ್ಲಿ ಸಾಸಿವೆನೂ ಕೂಡ ಆ್ಯಡ್ ಮಾಡ್ಬೋದು, ಬಟ್ ನಾನು ಮಾಡಲಿಲ್ಲ. ಬಟ್ ಇಲ್ಲಿ ನಾನು ನ್ಯಾಚುರಲಾಗಿ ಇದೆಲ್ಲ ಸ್ವಲ್ಪ ಹುರ್ಕೊಂಡ್ಮೇಲೆ ಅಂದರೆ ಸ್ವಲ್ಪ ಬೆಂದ ಮೇಲೆ ಚಿಕನ್ನು ಕರಿಬೇವಿನ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಅಂಗಡಿಯಲ್ಲೇ ತರಿಸಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಇತ್ತು ಅಂತ ಹೇಳೋನಲ್ಲ, ಇದಕ್ಕೂ ಕೂಡ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನ್ಯಾಚುರಲಾಗಿ ನಾವು ಮನೆಯಲ್ಲಿ ಅರ್ಜೆಂಟಾಗಿ ಏನೂ ಇಲ್ಲಪ್ಪ ಮನೆಯಲ್ಲಿ ಅಂಗಡಿಯಿಂದ ಆ ಪೌಡ್ರು ತರಬೇಕು ಈ ಪೌಡ್ರು ತರಬೇಕು ಅಂತ ನೆಸೆಸಿಟಿ ಏನಿರಲ್ಲ, ನ್ಯಾಚುರಲಾಗಿ ಫಾಸ್ಟ್ ಕ್ಲಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ಈ ಥರ ಎಲ್ಲ ನನಗೆ ಆಲ್ಮೋಸ್ಟ್ ಎಲ್ಲ ನನಗೆ ಗ್ರೀನ್ ಕಲರ್ ಚಿಕನ್ ಫ್ರೈ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆಮೇಲೆ ಗ್ರೀನ್ ಚಿಲ್ಲಿ ಚಿಕನ್ ಅದು ಕೂಡ ತುಂಬಾ ಇಷ್ಟ. ಇಲ್ಲಿ ನಾನು ಇದು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಇಲ್ಲಿ ನಾನು ನ್ಯಾಚುರಲಾಗಿ ಮನೆಯಲ್ಲೇ ಮಾಡ್ತಿರೋದ್ರಿಂದ ನಾನು ನಿಮ್ಗೆ ಆಗ್ಲಿಂದ ಹೇಳ್ತಾ ಇದ್ದೀನಲ್ವ, ಸೊ ಹಾಗಾಗಿ ನ್ಯಾಚುರಲಾಗೆ ಮಾಡ್ತಿರೋದ್ರಿಂದ ನಾನಿಲ್ಲಿ ಯಾವುದೇ ರೀತಿ ಪೌಡ್ರನ್ನ ಆ್ಯಡ್ ಮಾಡ್ತಿಲ್ಲ. ಸೊ ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿ ಇರಬೇಕು ಅಂತ ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದನ್ನ ಪುದೀನ ಕೊತ್ತಂಬರಿನ ರುಬ್ಬಿಟ್ಟು ಈಗಲೇ ಹಾಕೋತಾ ಇದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ, ಸೊ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ನಾನು ರುಬ್ಬಿರೋ ಅಂಥ ಕೊತ್ತಂಬರಿ ಪುದೀನ ಮೆಣಸಿನ್ಕಾಯ್ದು ಯಾವುದೇ ರೀತಿ ಬಾಡಿಸ್ಕೊಳ್ಳೋ ಆಗಿಲ್ಲ. ಹಸಿಮೆಣಸಿನ್ಕಾಯಿ ಯಾವುದೆಲ್ಲ ಹಸಿದೆ ರುಬ್ಬಿರೋ ಅಂಥದ್ದು ಅದನ್ನು ರುಬ್ಬಿಟ್ಟು ಆಮೇಲೆ ಉಪ್ಪು ಹಾಕೋತಾ ಇದ್ದೀನಿ ನಾನು. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದು ಕೂಡ ಮಿಕ್ಸ್ ಆಗಿ ಘಮ ಮಾತ್ರ ತುಂಬಾ ಚೆನ್ನಾಗಿ ಬರ್ತಿತ್ತು. ಇನ್ನು ಇಲ್ಲಿ ಹಾಕ್ತಿರೋ ಅಂಥ ಮಸಾಲೆ ಏನಪ್ಪ ಅಂದರೆ ಈರುಳ್ಳಿ, ಟೊಮೆಟೊ, ಚಕ್ಕೆ ಲವಂಗ ಅಷ್ಟೇ ರುಬ್ಬಿರೋದು, ಇನ್ನೇನು ರುಬ್ಬಿಲ್ಲ. ಅದಕ್ಕೆ ತೆಂಗಿನಕಾಯಿ ಕೂಡ ರುಬ್ಬೋದಕ್ಕೆ ಹೋಗಬೇಡಿ. ನ್ಯಾಚುರಲಾಗಿ ನಿಮಗೆ ಬೇಕು ಅಂತಂದರೆ ಇನ್ನು ಇಷ್ಟು ರುಬ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾನಿಲ್ಲಿ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ಒಂದು ಸ್ವಲ್ಪ ಕುದಿ ಬರ್ತಾ ಇರುವಾಗಲೇ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಪರ್ಫೆಕ್ಟಾಗಿತ್ತು. ನಾವಿವಾಗ ನಾವು ಬಿರಿಯಾನಿಗೆ ಮಾತ್ರ ತಿಂತೀವಿ ಅಂತ ಇಲ್ಲ, ನಾವೀಗ ರೈಸ್ ಮಾಡ್ಕೋತೀವಿ ಇಲ್ಲ ಮುದ್ದೆ ತಿನ್ಕೋತೀವಿ ಅಂದರೆ ಸ್ವಲ್ಪ ಗ್ರೇವಿ ಸ್ವಲ್ಪ ಇರಬೇಕಾಗುತ್ತಲ್ವ. ಸೊ ಆ ಮೆಂಟಾಲಿಟಿ ಮೇಲೆ ನಾನಿಲ್ಲಿ ಗ್ರೇವಿ ಕೂಡ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಇಷ್ಟೆಲ್ಲ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಬೇಯಬೇಕು. ಆ ಬೇಲ್ ಬೆಂದಮೇಲೆ ಅದು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಇನ್ನು ಫೈನಲಾಗಿ ಯಾವ ಥರ ನಾನು ಮಾಡಿರೋ ಅಂಥ ಅಡುಗೆ ಇತ್ತು, ಯಾವ ಥರ ರೆಸಿಪಿ ಬಂದಿತ್ತು ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಇನ್ನು ಇದು ವಿಷಲೆಲ್ಲ ಹೋಗಿ ಫುಲ್ ಕೂಲಾಗಿತ್ತು. ಸೊ ಈಗ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಕಲರ್ಫುಲ್ಲಾಗಿ. ಯಾವುದೇ ರೀತಿ ಕಲರ್ ಹಾಕಿಲ್ಲ ಏನಿಲ್ಲ. ಅಂಗಡೀಲಿ ತಂದಿರೋಂಥ ಒಂದೇ ಒಂದು ಬಿರಿಯಾನಿ ಪೌಡರ್ ಹಾಕಿದ್ದೀನಿ ಅಷ್ಟೇ. ಇನ್ನು ನಾರ್ಮಲಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹಾಕಿದ್ದೀನಿ ಅಷ್ಟೇ. ಇಲ್ಲಿ ನಮ್ಮದು ಸ್ವಲ್ಪ ಸೋನಾ ಮಸೂರಿ ಅಕ್ಕಿ ಸ್ವಲ್ಪ ಹಳೇದಿರೋದ್ರಿಂದ ಸ್ವಲ್ಪ ರೈಸ್ ಸ್ವಲ್ಪ ಮುದ್ದೆ ಥರ ಕಾಣಿಸ್ತಿದೆ. ಸ್ವಲ್ಪ ಹಾರ್ಕೊಂಡ್ಮೇಲೆ ತುಂಬಾ ಚೆನ್ನಾಗಿ ಬಂದಿತ್ತು ಉರುಡಿಯಾಗಿ. ಇನ್ನು ಪರ್ಫೆಕ್ಟಾಗಿತ್ತು. ಉಪ್ಪು ಖಾರ ಪ್ರತಿಯೊಂದು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ. ನಾನು ಬಿಸಿ ಆರೋಗ್ಬಿಡುತ್ತೆ ಅಂತ ಮತ್ತೇನು ಅದೇ ಥರನೇ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಇನ್ನು ನಾವು ತಿನ್ನುವಾಗ ಫೈನಲಾಗಿ ಈ ಥರ ಇತ್ತು. ನಾನು ಗ್ರೇವಿನ ತೋರಿಸೋಣ ಅಂದ್ಕೊಂಡೆ, ಅದು ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಫೈನಲ್ ಲುಕ್ ಈ ಥರ ಬಂದಿತ್ತು. ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದು ನನ್ನ ಪುಟ್ಟ ರೆಸಿಪಿ ವ್ಲಾಗ್ ಆಗಿತ್ತು. ಇನ್ನು ಇದೇ ಥರ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.